ನಮ್ಮ ದೇಶ ಸ್ವತಂತ್ರ ಆದ ನಂತರ 1 ವರ್ಷ 1 ತಿಂಗಳು 2 ದಿವಸ ತಡಾಗಿ ನಾವು ಸ್ವತಂತ್ರ ಪಡೆದೀವಿ. ಆಮೇಲೆ ನಾವು 1956ರಲ್ಲಿ ಫಜಲ್ ಅಲಿ ವರದಿ ಪ್ರಕಾರ ಕನ್ನಡ ಮಾತಾಡೋ ಜನರು ನಾವೆಲ್ಲ ಒಂದೇ ಕಡೆ ಸೇರ್ಬೇಕಂತೇಳಿ ನಮ್ಮ ಹಿರಿಯರು ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಮೈಸೂರು ಮಹಾರಾಜರಂದರು ಬ್ಯಾಕ್ವರ್ಡ್ ಜನ ಬೀದರ್ ಗುಲ್ಬರ್ಗ ಹೈದರಾಬಾದ್ ಕನ್ನಡದವ್ರು ಸೇರಿಸ್ಕೋಬೇಡ್ರಿ ಅಂದರು. ಹಾಸನ್ ಮಂಡ್ಯದವ್ರು ನಮ್ಗೆ ಸೇರಿಸ್ಕೋಬೇಡ ಅಂದರು. ಆದ್ರೆ ಫಜಲ್ ಅಲಿ ಅವ್ರು ಅಂದರು ಆ ಬೋಲೆ ಸರ್ಕಾರ ಸುನ್ನೆ ಆತ ಅಂದರು. ನೀವು ಹೇಳ್ದಂಗೆ ಕೇಳಕ್ಕೆ ಬರೋಲ್ಲ, ಅವ್ರು ಸೇರ್ತೆ ಇಲ್ಲ ಥರ ಅಂದರು. ಸೇರ್ತೆ ಅಂದ್ರೆ ಏನು ಕಂಡೀಷನ್ ಆಗಿದ್ರು, ರಾಜಧಾನಿ ಬೆಂಗಳೂರು ಆಗಬೇಕು, ರಾಜ್ಯದ ಹೆಸರು ಮೈಸೂರು ಇರಬೇಕಂದ್ರು. ಅವಾಗ ನಮಗೆ ಕೇಳಿದ್ರು ಫಜಲ್ ಅಲಿ ಓ ಐಸೆ ಬೋಲ್ರಿ ಅಂತ. ನಾವೊಂದು ಗೋಬಿ ಏನು ಭೀ ಹೇಳಲ್ಯಾಕ ನಾವು ವಿಶಾಲ ಮೈಸೂರದಾಗ ಸೇರ್ತೀವಿ. ಕನ್ನಡಿಗರೆಲ್ಲ ಒಂದು ಆಗರ್ಲಿಂದ ನಮ್ಮ ಕಷ್ಟ ಸುಖ ನೋಡ್ತಾರೆ, ನಮ್ಮ ನ್ಯಾಯ ಸಿಗ್ತದೆ ಅಂಥೇಳಿ ಹೈದರಾಬಾದ್ ಬಿಟ್ಟು ನಾವು ಇಲ್ಲಿ ಕರ್ನಾಟಕದಾಗ ಸೇರಿದ್ವಿ. ಸೇರಿದ ನಂತರ ನಮ್ಗೆ 30 ವರ್ಷ ಆದರೂ ಯಾರು ನಾಯಿ ಕೇಳಿಲ್ಲ, ಯಾರು ಅಭಿವೃದ್ಧಿನೂ ಕೇಳಿಲ್ಲ. ಮುಂದೆ ನಾವು ಧ್ವನಿ ಎತ್ತಿದಾಗ ಅವಾಗಿನದೆಲ್ಲ ನಮ್ಮ ಹೋರಾಟ ನೋಡಿ ವೀರೇಂದ್ರ ಪಾಟೀಲ್ ಅವರು ಧರ್ಮಸಿಂಗ್ ಸಮಿತಿ ರಿಪೋರ್ಟ್ ಪ್ರಕಾರ HKDB ಸ್ಥಾಪನೆ ಆಯಿತು 90ದಾಗ. ನಂತರ ದಿನಗಳಲ್ಲಿ ಅದರಲ್ಲಿ ಏನೂ ಆಗಲಿಲ್ಲ. ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿ ತೋರಿದ್ರು ಮತ್ತೆ ಯಾರು ತೋಡಿಲ್ಲ. ನಂತರ ದಿನಗಳು ಏನಾಗಲಾರ್ದು ಮತ್ತೆ ಹೋರಾಟ ಮಾಡಿದ್ವಿ. ಮತ್ತು ನಂಜುಂಡಪ್ಪ ವರದಿ ಪ್ರಕಾರ ವಿಶೇಷ ದುಡ್ಡು ಖರ್ಚು ಮಾಡೋಕ್ಕೆ ಶುರು ಮಾಡಿದ್ರು. ವೆಟರ್ನರಿ ಯೂನಿವರ್ಸಿಟಿ ಆಯಿತು, ಕೃಷಿ ಯೂನಿವರ್ಸಿಟಿ ಆಯಿತು, ಸ್ವಲ್ಪ ಏನೇನೋ ಆಯಿತು. ಆಮೇಲೆ ಮತ್ತು ಅದರಲ್ಲಿಂದ ಏನಾಗಿಲ್ಲ ಅಂಥೇಳಿ ನಾವು ನಿರಂತರ ಹೋರಾಟ ಮಾಡಿದ್ವಿ. ಸಂವಿಧಾನದ 371ನೇ ಕಲಂ ಕೊಡ್ರಿ ಅಂತ. ಆ ಸಂವಿಧಾನದ 371ನೇ ಕಲಂ ಕೊಡ್ರಿ ಅಂತ ಹೋರಾಟ ಮಾಡಿದಾಗ ಈ ಹೋರಾಟಕ್ಕೆ ಸ್ಪಂದಿಸಿ ಆಗಿನ ಯಡಿಯೂರಪ್ಪ ಸರ್ಕಾರ ಎರಡು ಸನ್ನದಾಗ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸ್ತು. ಸಹಜವಾಗಿಯೇ ಸಂತೋಷ ವಿಷಯ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಮಂತ್ರಿ ಇದ್ದರು, ಧರ್ಮಸಿಂಗ್ ಸಾಹೇಬರು MP ಇದ್ದರು. ಅವರೆಲ್ಲ ಇಚ್ಛಾಶಕ್ತಿ ತೊಗೊಂಡು ಅವ್ರು ಟೇಬಲ್ ತಿರುಗಿ ಎಲ್ಲ ಪಕ್ಷದ ಒಂದು ಬೆಂಬಲ ತೊಗೊಂಡು ಪಾರ್ಲಿಮೆಂಟ್ದಾಗ ಪಾಸ್ ಮಾಡಿದ್ರು. ಆದಮೇಲೆ ಇದು 2013ಕ್ಕೆ ಏನದ ರಾಷ್ಟ್ರಪತಿ ಸೈನಾಗಿ ಬಂತು. 14ರಲ್ಲಿ ಜಾರಿಗೆ ಬಂತು. ಬಂದಮೇಲೆ ಏನೋ ನಮಗೆ ಕೆಲವು ನೌಕರಿಗಳು ಸಿಗ್ಲತ್ತಿವೆ ಜನರಲ್ ಮೆರಿಟ್ ಮೇಲೆ, ಮತ್ತೇನದಲ್ಲ ನಮ್ಮ ಲೋಕಲ್ ಮೇಲೆ, ಮತ್ತೇನದಲ್ಲ ಮೆಡಿಕಲ್ ಸೀಟ್ ಸಿಗ್ಲತ್ತಿವೆ. ಇದು ನಮ್ಮ ಹಕ್ಕದ, ನಾವು ಬೇರೆಯವ್ರು ಕಸ್ಕೋತಾ ಇಲ್ಲ. ಯಾವ ಮೂರ್ಖರು ಹಸಿರು ಪ್ರತಿಷ್ಠಾನದಿಂದ ಇವತ್ತಿನ ಹೋರಾಟ ಮಾಡ್ತಾ ಇದ್ದಾರ. ಏನು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ 371ನೇ ಕಲಂಲಿಂದ ಕರ್ನಾಟಕ ರಾಜ್ಯದಲ್ಲಿ 24 ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಕೇವಲ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ವಿಜಯನಗರ, ಬಳ್ಳಾರಿದವ್ರು ಮಾತ್ರ ನೌಕರಿ ತಗೋತಾ ಇದ್ದಾರೆ. ಅವ್ರು ಮಾತ್ರ ಮೆಡಿಕಲ್ ಸೀಟ್ ತಗೋತಾ ಇದ್ದಾರೆ. ನಿಮಗೆ ಕೇಳ್ತಾ ಇದ್ದೀನಿ, ಸಂವಿಧಾನದ ಮೂಲ ಉದ್ದೇಶ ಏನಂದ್ರೆ ರಿಸರ್ವೇಷನ್ ಮೀನ್ಸ್ ಅಂದ್ರೆ ಫಸ್ಟ್ ಮೆರಿಟ್ ಸಿಗ್ತದೆ ಅವನಿಗೆ. ಆ ಮೆರಿಟ್ ಸಿಕ್ಕಿಲ್ಲ ಅಂದ್ರೆ ಅವನಿಗೆ ರಿಸರ್ವೇಷನ್ ಸಿಗ್ತದೆ. ಆ ಪ್ರಕಾರ ಇದು ನಿಯಮದ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿ ಸಂವಿಧಾನದ ನಿಯಮದ. ಆ ನಿಯಮ ಪ್ರಕಾರ ನಮಗೇನದಲ್ಲ ಉದ್ಯೋಗ ಸಿಗ್ಲತ್ತವ. ಆದರೆ ಬ್ಯಾಕ್ಲಾಗ್ 7 ಲಕ್ಷ ಹುದ್ದೆ ನಮ್ಗೆ ಸಿಗಬೇಕಿನ ಅವು ನಾವು ಇನ್ನೂ ಕೇಳಿಲ್ಲ. ಈ ರೀತಿ ನೀವು ಕುತಂತ್ರ ಮಾಡಿದ್ರೆ 7 ಲಕ್ಷ ಹುದ್ದೆನೂ ಕೇಳ್ತೇವೆ ನಾವು, ಬ್ಯಾಕ್ಲಾಗ್ ಹುದ್ದೆ. ಅದಕ್ಕೆ ಇನ್ನೂ ನಮ್ಮ ಪಾಲಿನ 73,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಅವ, ತುಂಬಿಲ್ಲ. ಎಷ್ಟೋ ಯೂನಿವರ್ಸಿಟಿಗಳು ಮೆಡಿಕಲ್ ಸೀಟ್ ಕೊಡ್ತಾ ಇಲ್ಲ. ಆದ್ರೂ ಭೀ ನಾವು ಸುಮ್ಮನೆ ಕೂತಿದ್ದೀವಿ. ನಮ್ಮ ಪ್ರತ್ಯೇಕ ಸಚಿವಾಲಯ ಇಲ್ಲ, ಪ್ರತ್ಯೇಕ ಟ್ರಿಬ್ಯುನಲ್ ಇಲ್ಲ, ಏಜ್ ರಿಲ್ಯಾಕ್ಸೇಷನ್ ಇಲ್ಲ, ಕ್ರಪಾಂಕಗಳಿಲ್ಲ. ಇಷ್ಟೆಲ್ಲ ನಮ್ಗೆ ಇನ್ನೂ ಅನ್ಯಾಯ ಆಗ್ತಾ ಇದೆ. ಏನೋ ಆರಂಭಿಕ ಹಂತದಲ್ಲಿ 371 ಏನೋ ಸಿಗ್ಲತ್ರ ಹಸಿರು ಪ್ರತಿಷ್ಠಾನ ಎಂಬ ಮೂಲೆಗಿರುವಂಥ ಒಂದು ಸಂಘಟನೆ, ಯಾರೂ ಹೆಸರು ಕೇಳಾರ ಸಂಘಟನೆ, ಅವ್ರು ಏನದಲ್ಲ ಈ ಒಂದು ವಿಷಯ ತೊಗೊಂಡ್ರೆ ನಮಗೆ ಪ್ರಚಾರ ಸಿಗ್ತದ. ಕರ್ನಾಟಕ ರಾಜ್ಯದ 24 ಜಿಲ್ಲೆ ಜನ ನಮಗೇನಪ್ಪ ಅಂತಂದ್ರೆ ದೇವ್ರು ಅಂತ ತಿಳಿತಾರ, ನಮ್ಮ ಋಷಿ ಅಂತ ತಿಳಿತಾರ, ನಮ್ಮ ಗುರುಗಳು ಅಂತ ತಿಳಿತಾರ ಅಂತ ತಿಳ್ಕೊಂಡೇನು ಮೂರ್ಖತನ ಮಾಡ್ಲಾತ್ರಿ. ಇದು ನಿಮ್ಮ ಮೂರ್ಖತನದ. ನಾವು ಜಗತ್ತಿಗೆ ಹಿಂದೂ ಲಾ ಕೊಟ್ಟಿದ್ದೀವಿ, ಜಗತ್ತಿಗೆ ಕನ್ನಡ ಗ್ರಂಥ ಕೊಟ್ಟಿದ್ದೀವಿ, ಜಗತ್ತಿಗೆ ಖಾಜೆ ಬಂದ್ಯಾವ ಸೂಫಿ ಗ್ರಂಥ ಕೊಟ್ಟಿದ್ದೀವಿ, ಬಸವಾದಿ ಶರಣರ ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ, ವಚನ ಸಾಹಿತ್ಯ ಕೊಟ್ಟಿದ್ದೀವಿ, ದಾಸ ಸಾಹಿತ್ಯ ಕೊಟ್ಟಿದ್ದೀವಿ. ಇಷ್ಟು ಶ್ರೀಮಂತ ಇತಿಹಾಸದ ಒಂದೇ ಅಂತ ನಾವು ಯಾಕೆ ವಿಶಾಲ ಕನ್ನಡದಾಗ ಸೇರಿದ್ದೀವಿ? ಕನ್ನಡಿಗರೆಲ್ಲ ಒಂದು, ನಾವೆಲ್ಲ ಸೋದರ ಅಂತ. ಹಿಂದೂಕ್ಕೆ ನಾವು ಸೇರೋ ಹೊತ್ತಿಗೆ ಯಾರು ನೀವು ವಿರೋಧ ಮಾಡಿದಿರಿ, ಹಸಿರು ಸೇನೆದವರು, ಹಸಿರು ಪ್ರತಿಷ್ಠಾನದವರು ಹೈದರಾಬಾದ್ ಕರ್ನಾಟಕ ಸೇರಿಸ್ಕೋಬೇಡ್ದಂತ ಏನು ವಿರೋಧ ಮಾಡಿದವ್ರು ಇದ್ರಲ್ಲ, ನಿಮ್ಮ ಮುತ್ತೆಗಳೇ ಇದ್ದರು ಅವರು. ಆ ನಿಮ್ಮ ಅಜ್ಜ ಮುತ್ತೆ ಅಂದಿರೋದು ಧ್ವನಿ ನೀವು ಮುಂದುವರಿಸ್ತಾ ಇದ್ರಿ. ಅದಕ್ಕೆ ನಿಮ್ಮದು ಅಪ್ಪನ ಜಾಗಿರಲ್ಲ ಇದು ಕರ್ನಾಟಕ ನಿಜವಾದ ವಂಶದವರು ನಾವಿದ್ದೀವಿ. ನಮಗೇನು ಸಿಗ್ತಾ ಇದೆ, ಸಂವಿಧಾನಬದ್ಧ ಹಕ್ಕು ಸಿಗ್ತಾ ಇದೆ. ಅದಕ್ಕೆ ಬರುವ 1ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಸಿರು ಪ್ರತಿಷ್ಠಾನದವರು ಸಂವಿಧಾನ ವಿರೋಧಿ, 371J ವಿರೋಧಿ, ಅಭಿವೃದ್ಧಿ ವಿರೋಧಿ, ಪ್ರಾದೇಶಿಕ ಅಸಮತೋಲನ ವಿರೋಧಿ, ಕಲ್ಯಾಣ ಕರ್ನಾಟಕ ಜನರ ವಿರೋಧಿ, ನಮ್ಮ ನಿರುದ್ಯೋಗಗಳ ವಿರೋಧಿ, ವಿದ್ಯಾರ್ಥಿ ವಿರೋಧಿ,
ನಮ್ಮ ಸಮಸ್ತ ಜನರ ವಿರೋಧ ಏನು ಹೋರಾಟ ಮಾಡತ್ತಾರ ಅದಕ್ಕೇನಪ್ಪ ಅಂದ್ರೆ ನಾವು ಖಂಡಿಸ್ತೀವಿ ಮತ್ತು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀವಿ. ಇಂಥ ಸಂವಿಧಾನ ವಿರೋಧಿ ಹೋರಾಟಕ್ಕೆ ಅವಕಾಶ ಕೊಡಬಾರ್ದು. ಇಂಥವ್ರ ಮನವಿಗೆ ತಿಪ್ಪಾಗಿ ಬಿಟ್ಟಾಕಬೇಕು. ಒಂದು ವೇಳೆ ನೀವು ಇಂಥ ಮನವಿಗೆ ಇಂಥ ಹೋರಾಟ ಸ್ಪಂದಿಸ್ತೀರಿ ಅಂದ್ರೆ ರಾಜ್ಯ ಒಡೆಯಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದ. ಕರ್ನಾಟಕ ರಾಜ್ಯ ಒಡೆಯುವಂಥ ಕುತಂತ್ರ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ಜನರು ನಾವೇನಪ್ಪ ಅಂದ್ರೆ ನಾವು ಸುಮ್ಮನೆ ಕುಂತಿಲ್ಲ, ನಾವು ಜಾಗೃತಿದ್ದೀವಿ. ಅದಕ್ಕೆ ಬರುವ 1ನೇ ತಾರೀಕು ಜೂನ್ 1ನೇ ತಾರೀಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕಿನಾಗ 10 ಗಂಟೆಲಿಂದ 11:30 ಗಂಟೆ ತನಕ ನಾವು ಸಹಸ್ರಾರು ವಿದ್ಯಾರ್ಥಿಗಳು, ಎಲ್ಲ ಕ್ಷೇತ್ರದ ಜನರು, ಎಲ್ಲ ಕ್ಷೇತ್ರದ ಸಂಘ ಸಂಸ್ಥೆಗಳು, ಎಲ್ಲ ಶಿಕ್ಷಣ ಸಂಸ್ಥೆ ಮುಖಂಡರು ಮತ್ತು ಎಲ್ಲ ಪಕ್ಷದ ನಾಯಕರು ನಾವು ಅವತ್ತಿಂದ ಸೇರಿ ನಾವೇನದೆಲ್ಲ ಪ್ರತ್ಯುತ್ತರ ಕೊಡ್ತಾ ಇದ್ದೀವಿ. ಅವರೇನು ಫ್ರೀಡಮ್ ಪಾರ್ಕ್ದಾಗ ಮಾಡ್ತಾ ಇದ್ದೀರಿ ಆ ಒಂದು ಹೋರಾಟಕ್ಕೆ ನಾವು ಒಂದು ಶಾಂಪಲ್ ಒಂದು ಏನಪ್ಪ ಅಂದ್ರೆ ಟ್ರೇಲರ್ ಕೊಡ್ತಾ ಇದ್ದೀವಿ. ನಾವು ಒಂದು ಹೋರಾಟ ಮುಖಾಂತರ ಇಂಥ ಒಂದು ಹೋರಾಟ ಮಾಡ್ಲಿಕ್ಕೆ ನಡೆಯಲ್ಲ. ಯಾಕಂದ್ರೆ ನಿಮ್ಮ ಬೆಂಗಳೂರು ಸೊನ್ನೆ ಅದ ನೀವು ಅಲ್ಲಿ ಮಾಡ್ತೀರಿ, ನಾವು ಬೆಂಗಳೂರು ಸೊನ್ನೆ ಮಾಡ್ಲಿಕ್ಕೆ ಕೊಟ್ಟರು ನಾವಿದ್ದೀವಿ. ಯಾಕಂತಂದ್ರೆ ನಾವು ಮನಸ್ಸು ಮಾಡಿದ್ರು ಗುಲ್ಬರ್ಗ ರಾಜಧಾನಿ ಆಗಿತ್ತು. ಹಿಂದಕ್ಕೆ ಬಸವಣ್ಣನ ಕಾಲಕ್ಕೆ ನಮ್ಮ ರಾಜಧಾನಿ ಬಸವ ಕಲ್ಯಾಣ ಇತ್ತು, ಬಹುಮನಿ ಕಾಲಕ್ಕೆ ಗುಲ್ಬರ್ಗ ಇತ್ತು, ರಾಷ್ಟ್ರಕೂಟ ಕಾಲಕ್ಕೆ ಮಳಖೇಡ್ ಇತ್ತು. ಅದೇ ರೀತಿ ಏನದಲ್ಲ ನಮ್ಮ ಒಂದು ಬಹುಮನಿ ಶಾಸನ ಕಾಲಕ್ಕೆ ಬರಿಷ್ಠ ಕಾಲಕ್ಕೆ ಬೀದರ್ ರಾಜಧಾನಿ ಇತ್ತು. ನಾವು ಕಮ್ಜೋರಲ್ಲ, ನಾವು ಶ್ರೀಮಂತ ಇತ್ಯಾದಿ ಮೆರೆದೋರಿದ್ದೀವಿ. ಅದಕ್ಕೆ ಮೂರ್ಖ ಜನ ರಾಜ್ಯ ಒಡೆಯವರೇ, ಹಸೂರು ಸೇನೆ ಪ್ರತಿಷ್ಠಾನದವರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಕನ್ನಡಾಂಬೆ ಭಕ್ತಿ ಇದ್ದರ, ಕನ್ನಡಿಗರ ಮೇಲೆ ಭಕ್ತಿ ಇದ್ದರ, ಕನ್ನಡ ಭಾಷೆ ಮೇಲೆ ಭಕ್ತಿ ಇದ್ದರ ಇಂಥ ಒಂದು ನೀಚ ಕೆಲಸ ಮಾಡಬೇಡ್ರಿ. ನೀವು ನಿಮ್ಗೆ ಅನ್ಯಾಯ ಆಗ್ಯದಲ್ಲ, ಕೋರ್ಟಿಗೆ ಹೋಗ್ರಪ್ಪ. ಸಂವಿಧಾನ ತಿದ್ದುಪಡಿ ಅದ, ಅದು ಕಾನೂನು ಅದ, ಇದು ಕೋರ್ಟಿಗೆ ಹೋಗ್ರಿ. ಯಾಕೆ ನೀವೇನಪ್ಪ ಅದು ಹೋರಾಟ ಮಾಡ್ತೀರಿ? ನಾವು ಹೋರಾಟ ಮಾಡಿ ಪಡೆದಿದ್ದದ ಇದು. ನಾವು ಹೋರಾಟ ಮಾಡಿ ಸಂವಿಧಾನ ಇತ್ತು, ಬಹುಮನಿ ಕಾಲಕ್ಕೆ ಗುಲ್ಬರ್ಗ ಇತ್ತು, ರಾಷ್ಟ್ರಕೂಟ ಕಾಲಕ್ಕೆ ಮಳಖೇಡ್ ಇತ್ತು. ಅದೇ ರೀತಿ ಏನದಲ್ಲ ನಮ್ಮ ಒಂದು ಬಹುಮನಿ ಶಾಸನ ಕಾಲಕ್ಕೆ ಬರಿಷ್ಠ ಕಾಲಕ್ಕೆ ಬೀದರ್ ರಾಜಧಾನಿ ಇತ್ತು. ನಾವು ಕಮ್ಜೋರಲ್ಲ, ನಾವು ಶ್ರೀಮಂತ ಇತ್ಯಾದಿ ಮೆರೆದೋರಿದ್ದೀವಿ. ಅದಕ್ಕೆ ಮೂರ್ಖ ಜನ ರಾಜ್ಯ ಒಡೆಯವರೇ, ಹಸೂರು ಸೇನೆ ಪ್ರತಿಷ್ಠಾನದವರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಕನ್ನಡಾಂಬೆ ಭಕ್ತಿ ಇದ್ದರ, ಕನ್ನಡಿಗರ ಮೇಲೆ ಭಕ್ತಿ ಇದ್ದರ, ಕನ್ನಡ ಭಾಷೆ ಮೇಲೆ ಭಕ್ತಿ ಇದ್ದರ ಇಂಥ ಒಂದು ನೀಚ ಕೆಲಸ ಮಾಡಬೇಡ್ರಿ. ನೀವು ನಿಮ್ಗೆ ಅನ್ಯಾಯ ಆಗ್ಯದಲ್ಲ, ಕೋರ್ಟಿಗೆ ಹೋಗ್ರಪ್ಪ. ಸಂವಿಧಾನ ತಿದ್ದುಪಡಿ ಅದ, ಅದು ಕಾನೂನು ಅದ, ಇದು ಕೋರ್ಟಿಗೆ ಹೋಗ್ರಿ. ಯಾಕೆ ನೀವೇನಪ್ಪ ಅದು ಹೋರಾಟ ಮಾಡ್ತೀರಿ? ನಾವು ಹೋರಾಟ ಮಾಡಿ ಪಡೆದಿದ್ದದ ಇದು. ನಾವು ಹೋರಾಟ ಮಾಡಿ ಸಂವಿಧಾನಬದ್ಧವಾದಂಥ ನಾವು ಹಕ್ಕು ಪಡೆದೀವಿ. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜಾತಿಗೆ ರಿಸರ್ವೇಷನ್ ಕೊಡ್ಬೇಕಂತೇಳಿ ಸಂವಿಧಾನಬದ್ಧ ಯಾವ ರೀತಿ ಕೊಟ್ಟಾರಲ್ಲ, ಅದು ಒಂದು ಜನಾಂಗದ ರಿಸರ್ವೇಷನ್, ಇದು ಏರಿಯಾ ರಿಸರ್ವೇಷನ್ ಅದ. ಬಾಬಾ ಸಾಹೇಬ್ ಅಂಬೇಡ್ಕರ್ 371 ಅವಕಾಶ ಕೊಡ್ಬೇಕಂತ ಬರ್ದಿದ್ದ ಪ್ರಕಾರ ಏನದ ನಾವು ಹೋರಾಟ ಮಾಡಿದ್ದೀವಿ. ಅದಕ್ಕೇನಾದ್ರು ರಾಜಕೀಯ ಇಚ್ಛಾಶಕ್ತಿ ತೋರಿಸಿ ಏನದ ಎಲ್ಲ ಪಕ್ಷದವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಯಡಿಯೂರಪ್ಪನವರು, ಸಮಸ್ತ ಎಲ್ಲ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಇರಲಿ, ಜನತಾದಳ ಇರಲಿ, ಅದು ಏನದಲ್ಲ ಸಮಾಜವಾದಿ ಪಕ್ಷ ಇರಲಿ, ಮಮತಾ ಬ್ಯಾನರ್ಜಿ ಪಕ್ಷ ಇರಲಿ, ಎಲ್ಲ ಪಕ್ಷದವರು ಇದು ಸಮರ್ಥನೆ ಕೊಟ್ಟು ಬೆಂಬಲ ಕೊಟ್ಟು 2013ನಲ್ಲಿ ಇದು ಜಾರಿಗೆ ಬಂದಿರೋದ. ಯಾರಪ್ಪ ಬಂದ್ರೂ ಇದಕ್ಕೆ ಯಾರು ಧಕ್ಕೆ ಹಚ್ಚಲಾಗ ಬರಲ್ಲ. ಆದರೂ ನಾವು ಮಾತ್ರ ಸುಮ್ಮನೆ ಕೂಡಲ್ಲ, ನಮಗೆ ಕೆಣಕಿರಿ. ಅದಕ್ಕೆ ನಾವು ಏನಪ್ಪ 1ನೇ ತಾರೀಕಿಂದ ಹೋರಾಟ ಇಟ್ಕೊಂಡಿವಿ. ಈ ಹೋರಾಟದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಮತ್ತು ಕಲಬುರಗಿಯ ವಿದ್ಯಾರ್ಥಿಗಳು ಅವರ ಭವಿಷ್ಯ ಸಲುವಾಗಿ ನಾವು ಮಾಡ್ತಾ ಇದ್ದೀರಿ. ಇವತ್ತು ನಾವು ಮಾಡ್ತಾ ಇರೋದು ಏನಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಸಲುವಾಗಿ. ನೀವು PUC ಮಾಡಿದ್ರೆ ಮುಂದೆ ನಿಮ್ಗೆ ಯಾರು ಕೇಳಲ್ಲ, ಡಿಗ್ರಿ ಮಾಡಿದ್ರೆ ಯಾರು ಕೇಳಲ್ಲ. ಏನೋ 371 ಅದ, ನಿಮ್ಮ ಮೆಡಿಕಲ್ ಸೀಟ್ ಸಿಗ್ಲತ್ತವ, 371 ಅದ, ನಿಮ್ಮ ಪ್ಯೂನ್, ಅಟೆಂಡರ್, ಕ್ಲರ್ಕ್, ಆಫೀಸರ್ನವ್ರು ಸಿಗ್ಲತ್ತವ. ಅದಕ್ಕೆ ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು, ಯುವಕರು, ಎಲ್ಲ ಕ್ಷೇತ್ರದ ಗಣ್ಯರು, ಎಲ್ಲ ಕ್ಷೇತ್ರದ ನಾಯಕರು, ಎಲ್ಲ ಪಕ್ಷದವರು, ಸಂಘ ಸಂಸ್ಥೆಯರು ಮತ್ತು ಹಿಂದುಳಿದ, ದಲಿತ, ಕಾರ್ಮಿಕ, ಕನ್ನಡ ಪರ, ಜನಪರ, ಏನಪ್ಪ ರೈತ ಪರ, ಕಾರ್ಮಿಕ ಪರ, ವಿದ್ಯಾರ್ಥಿ ಪರ, ಯುವ ಪರ ಎಲ್ಲ ಕ್ಷೇತ್ರದ ಜನ ಏನದಲ್ಲ ಈ ಹೋರಾಟಕ್ಕೆ ಸ್ಪಂದಿಸಬೇಕು, ಭಾಗವಹಿಸಬೇಕು. ನಾವು ಎಚ್ಚರಿಕೆ ಗಂಟಿ ನಮ್ಮ ಹೋರಾಟದ ಮುಖಾಂತರ ಏನಪ್ಪ ಕೊಡ್ತೀವಿ. ಮತ್ತು ಸರ್ಕಾರ ಸನ್ಮಾನ್ಯ ನಮ್ಮ ಭಾಗದ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ, ಇಂಥ ಒಂದು ಬೆಂಗಳೂರಲ್ಲಿ ಹೋರಾಟ ಇಟ್ಕೊಂಡಿದ್ದು ಖಂಡನೀಯದ. ನಾವು ನೀವೇನು ಮಾಡ್ಲತ್ತೀರಿ, ನೀವು ನಮ್ಮ ಬೆಂಬಲ ಅದ. ಯಾಕಂತಂದ್ರೆ ಯಾರೇ ರಾಜ್ಯ ಒಡೆಯುವ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಖಂಡಿಸ್ತೀವಿ. ಅದಕ್ಕೇನದಲ್ಲ ಕಷ್ಟಪಟ್ಟಂಥ ನಮ್ಮ ಸಂವಿಧಾನಬದ್ಧ ಹಕ್ಕಿಗೆ ಯಾರು ಕಸ್ಕೊಂಬಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ಪಕ್ಷದವ್ರ ಬೆಂಬಲ ಅದ. ಅದಕ್ಕೆಲ್ಲರೂ ಇದಕ್ಕೆ ಭಾಗವಹಿಸ್ಬೇಕಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ.